ಮಕ್ಕಳಿಗೆ ಇನ್ನು ಮುಂದೆ 2 ತಿಂಗಳು ಕಾಲ ರಜಾ ಇದೆ. ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಒಂದ್ಸಲ ನೋಡೋಣವಾ? ಮಕ್ಕಳೇ, ನಿಮಗೆಲ್ಲರಿಗೂ 2 ತಿಂಗಳ ಕಾಲ ರಜೆ ಘೋಷಿಸಲಾಗಿದೆ. ನೀವು ಯಾರ್ಯಾರು ಸ್ಕೂಲ್ನ ಮಿಸ್ ಮಾಡ್ಕೊತೀರೋ ಮತ್ತೆ ಅವ್ರಿಗೆ ರಜಾ ದಿನಗಳಲ್ಲಿ ಸ್ಕೂಲಿಗೆ ಬರಬೇಕು ಅಂತ ಆಸೆ ಇದೆಯೋ ಅವರು ಕೈ ಎತ್ತಿ. 2 ತಿಂಗಳು ರಜಾ ಇದೆ ಅಂತೆ. ಯಪ್ಪ, ನಾನಂತೂ ಬರಲ್ಲಪ್ಪ. 2 ತಿಂಗಳು ಸ್ಕೂಲು. ನಾ ಅಲ್ಲಿ ಇಲ್ಲಿ ಅಪ್ಪ ಅಮ್ಮನ ಜೊತೆ ಟ್ರಿಪ್ ಹೊಡೆಯಕತ್ತೀನಿ. ನಾನು ಅಷ್ಟೇ ಕಣ್ಣ, ನಾನು ಬರೋದಿಲ್ಲಪ್ಪ. ನಾನು 2 ತಿಂಗಳು ರಜೆ ಐತಿ. ನೀನು ರಾಜು ಬರ್ತೀಯ ನೀನು? ಇಲ್ಲಪ್ಪ, ನಾನಂತೂ ಬರೋದಿಲ್ಲ. ಯಾಕಂದ್ರೆ ನಾನು ಹೋಗಪ್ಪ, ನಾನು ಮನೆಗಿದ್ರು ಜೊತೆಗೆ ಎಲ್ಲೂ ಟ್ರಿಪ್ ಹೋಗ್ಲಿಲ್ಲದ್ರು ಪರವಾಗಿಲ್ಲ. ನಾನು ಮನೆಗಿದ್ರು ಸ್ಕೂಲ್ ಕಡೆ ಬರೋಲ್ಲ 2 ತಿಂಗಳು. ಸರ್ ನೋಡಿದ್ರಲ್ವಾ ಮಕ್ಕಳು ಹೇಗಿದ್ದಾರೆ ರಿಯಾಕ್ಟ್ ನೋಡ್ರಿ. ಅವ್ರಿಗೆ ಸ್ಕೂಲ್ ರಜಾ ಕೊಟ್ಟಿದೆ ಅನ್ಕೊಳ್ಳ ಮಕ್ಕದಲ್ಲಿ ಅಳ್ಕೊಳ್ಬಿಟ್ಟಿದೆ. ಮಕ್ಕಳ ಹೇಳಲಿಲ್ಲ ಯಾರ್ಯಾರು ಬರ್ತೀರಾ ಅಂತ ಕೈ ಎತ್ತಲಿಲ್ಲ. ಬರೋದಾದರೆ ಸ್ಕೂಲು ನಿಮಗಾಗಿ ಮಾಸ್ಟ್ರುಗಳು ಇರ್ತಾರೆ. ನಿಮಗೆ ಇಲ್ಲಪ್ಪ ಸ್ಕೂಲಿಗೆ ಬಂದೇ ಬರ್ತೀನಿ ಅನ್ನೋರು ಕೈ ಎತ್ತಿ. ಇವ್ರೇನು ಸರ್ ಒಬ್ಬರು ಕೈ ಎತ್ತವ್ರೆ, ಯಾರು ಇದ್ದಂಗಿಲ್ಲ. ಆದರೆ ಹೀಗೆ ಮಾಡೋಣ, 1 ನಿಮಿಷ. ಏನು ಸರ್ ಅದು ಹೇಳಿ ಸರ್. ಹಾಂ, ಅಯ್ಯೋ ಮಕ್ಕಳೆಲ್ಲ ಸ್ಕೂಲ್ ರಜೆ ಅಂತ ತುಂಬ ಸಂತೋಷ ಆಗಿದ್ರು ಸರ್. ಈಗ ಈ ರಜಾ ಇಲ್ಲ, 2 ತಿಂಗಳು ರಜಾ ಘೋಷಿಸಲ್ಲ ಅಂದ್ಬಿಟ್ಕೊಳ್ಳೆ ಮಕ್ಕಳಿಗೆ ಹೇಗೆ ಹೇಳೋದು ಸರ್? ಮಕ್ಕಳಿಗಾಗಿ 2 ತಿಂಗಳು ರಜಾ ಘೋಷಿಸಿದ್ದು ರದ್ದಾಗಿದೆ ಸರ್. ಎಲ್ಲರೂ ಮಕ್ಕಳು ಮರಳಿ ಶಾಲೆಗೆ ಬರುವಂತೆ ವಿನಂತಿಸಲಾಗಿದೆ. ಏನು ಹೇಳ್ತಾ ಇದ್ದೀರಾ? ಮಕ್ಕಳಿಗೆ ಮಕ್ಕಳ ಮುಖದಲ್ಲಿ ಎಷ್ಟು ಸಂತೋಷವಿದೆ, ಅದು ಹೇಗೆ ಹೇಳೋದು ಸರ್? ನೀವು ಹೇಳ್ತೀರಾ ನಾನು ಹೇಳ? ಅವಾಗೇ ಅದು. ಇಲ್ಲಿ ಮಕ್ಕಳೇ ಲಾಕ್ಡೌನ್ ಸಮಯದಲ್ಲಿ ತುಂಬ ರಜೆಗಳಾಗಿವೆ. ಮತ್ತು ಸಿಲೆಬಸ್ಗಳು ಹಾಗೆ ಉಳಿದಿದೆ. ಅದೇ ಕಾರಣಕ್ಕೆ ನಿಮಗೆ ಶಾಲೆಯ 2 ತಿಂಗಳ ರಜೆಯನ್ನು ರದ್ದು ಮಾಡಲಾಗಿದೆ. ಹೆಡ್ ಆಫೀಸಿಂದ ಈಗ ತಾನೇ ಕಾಲ್ ಬಂತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಮತ್ತೆ ಮರಳಿ ಶಾಲೆಗೆ ಬನ್ನಿ. ಅಯ್ಯೋ ಶಿವನೇ, ಮಕ್ಕಳೇನು ಈ ರೀತಿ ಮಗುಗಳು ಮಾಡ್ಕೊಂಡಿದ್ರು, ಒಬ್ಬೊಬ್ರು ಅಳ್ತಾ ಇದ್ದಾರೆ. ಅಯ್ಯೋ ಸರ್, ಇದೇನಿದು? ಒಬ್ಬೊಬ್ರು ಅಳಕತ್ಬಿಟ್ಟಿದಾರಲ್ಲ ಸರ್. ಒಬ್ಬೊಬ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ, ಬೇಸರ ಪಟ್ಟಿದ್ದಾರೆ. ಅದ್ರಾಗ ಮಾತ್ರ ಒಂದು ಹುಡುಗ ಮಾತ್ರ ಖುಷಿಯಾಗಿದ್ದಾನೆ. ಅವನು ಆವಾಗಲೇ ರಜಾ ಅಂದಾಗೂ ಖುಷಿಯಾಗಿದ್ದ, ಈಗೂ ಖುಷಿಯಾಗಿದ್ದ. ಕೇಳ್ತೀನಿ ತಡ್ರಿ ಸರ್ ಅವನು. ದೆನ್ ನಿಮಗೆ ಶಾಲೆಗೆ ಬರೋಕ್ಕೆ ತುಂಬ ಇಷ್ಟನಾ? ಮತ್ತೆ ಆವಾಗಲೇ ಕೈ ಎತ್ತು ಅಂದರೆ ಯಾಕೆ ಎತ್ತಲಿಲ್ಲ? ಹ್ಞೂ ಸರ್, ನಂಗೆ ತುಂಬ ಇಷ್ಟ. ಆದರೆ ಫ್ರೆಂಡ್ಸ್ಗಳು ನೀವು ರಜೆ ಕೊಡ್ತೀನಿ ಅಂದಾಗ ತುಂಬ ಸಂತೋಷವಾಗಿದ್ದರು. ಅವ್ರ ಸಂತೋಷಕ್ಕೆ ನಾನು ಅಡ್ಡಿ ಆಗಬಾರ್ದು ಅಂತ ನಾನು ಅದಕ್ಕೆ ಏನೂ ಹೇಳಿಲ್ಲ ಸರ್. ಸಾರಿ ಸರ್. ನನಗೂ ಸ್ಕೂಲಿಗೆ ಬರೋಕ್ಕೆ ತುಂಬ ಇಷ್ಟ. ನನಗೆ ಈಗ ಅಪ್ಪ ಅಮ್ಮಗೆ ಡ್ಯೂಟಿ ಇದೆ. ಅವರು ಈಗ ನಮ್ಮನ್ನು ಯಾವ ಊರಿಗೂ ಕರ್ಕೊಂಡೋಗಲ್ಲ. ಮನೆ ಹತ್ರಕ್ಕೂ ಫ್ರೆಂಡ್ಸ್ಗಳು ಯಾರೂ ಇಲ್ಲ ಸರ್ ಆಟ ಆಡೋಕ್ಕೂ. ಇಲ್ಲಾದರೆ ಎಲ್ಲ ಫ್ರೆಂಡ್ಸ್ಗಳು ಸಿಗ್ತವೆ. ಅದೇ ಸರ್ ನಂಗೆ ತುಂಬ ಇಷ್ಟ ಆಗೋದು. ಅದೇ ಕಾರಣಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಸರ್. ಸ್ಕೂಲಿಗೆ ಬರ್ತೀನಿ.